ನಾಗರತ್ನ ಅಂತೇಳಿ ಬಳ್ಳಾರಿ ಡಿಸ್ಟಿಕ್ ಕುರುಗೋಡು ತಾಲೂಕು. ನಾವಿಲ್ಲಿ ಬಂದಿರೋ ಉದ್ದೇಶ ಏನಂದರೆ, 60 ವರ್ಷದಿಂದ ನಮ್ಮ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ. ಇವತ್ತು 60 ವರ್ಷ ಆಗಿದೆ ಅಂತ ಅವ್ರನ್ನ ಬರೇ ಕೈಲಿ ಮನೆಗೆ ಕಳಿಸಿದ್ದಾರೆ. 60 ವರ್ಷದವರೆಗೂ ಅವ್ರನ್ನ ಚಾಕರಿ ಮಾಡಿಸ್ಕೊಂಡು ಇವತ್ತು ಸರ್ಕಾರ ಮನೆಗೆ ಕಳಿಸಿದ್ದಾರೆ. ಅವರು ಎಲ್ಲಿ ಹೋಗಿ ದುಡಿಬೇಕು, ಅವ್ರ ಜೀವನ ಹೇಗೆ ಅಂತ ಸರ್ಕಾರ ಯೋಚನೆ ಮಾಡಬೇಕು. ಆಮೇಲೆ ನಮಗೆ ಸುಮಾರು ಸಲ ಹೋರಾಟ ಮಾಡಿದ್ದೀವಿ. ಬರೀ ಹೋರಾಟಕ್ಕೆ ಬಂದಾಗೆಲ್ಲ ಆಶ್ವಾಸನೆ ಕೊಡ್ತಾರೆ ವಿನ ನಮಗೂ ಒಂದು ನಯಾ ಪೈಸನೂ ಹೆಚ್ಚಿಗೆ ಮಾಡಿಲ್ಲ. ಕೇಂದ್ರದಿಂದ ಕೊಡ್ತಾ ಇರೋದು ಬರೀ 600 ರೂಪಾಯಿ, ರಾಜ್ಯದಿಂದ ಕೊಡ್ತಾ ಇರೋದು 3600. ಅದು ಬಿಟ್ಟರೆ ಬೇರೆ ಏನು ಕೊಡ್ತಾ ಇಲ್ಲ. ಇದರಲ್ಲಿ ನಮ್ಮ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಬಿಸಿ ಹಿಡಿದ ಹೆಣ್ಮಕ್ಳಿಗೆ ಇವತ್ತು ಒಳ್ಳೆ ಆಹಾರ ತಿನ್ನಬೇಕು, ಆಹಾರ ತಿಂದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತಾರೆ. ಸ್ವಾಮಿ ಕೊಡ್ತಾ ಇರೋದು 3600. ಇದರಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕೆಲ್ಲಾಗುತ್ತೆ, ನಮ್ಮ ಆರೋಗ್ಯ ಕಾಪಾಡೋಕ್ಕೆಲ್ಲಾಗುತ್ತೆ ಅನ್ನೋದು ಅವ್ರ ಗಮನಕ್ಕೆ ಬರಬೇಕು. ಆಮೇಲೆ ಇದೇ 3600 ರೂಪಾಯಿದಲ್ಲಿ ಅವ್ರ ಹೆಂಡತಿ ಮಕ್ಕಳನ್ನು ಸಾಕೋಕ್ಕಾಗುತ್ತಾ? ಇದು ನಾವು ಅವ್ರ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಮನೆ ಹೆಣ್ಮಕ್ಳು ಈ ಥರ ಬಂದು ಕುಂತು ಮಾಡಿದ್ರೆ ಅದು ಏನಂತ ಗೊತ್ತಾಗ್ತಾ ಇತ್ತು. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರಾಗಿರ್ಬೋದು, ಇವತ್ತು ನಮಗೆ ಬೇಕಾದಷ್ಟು ಸಮಸ್ಯೆಗಳಿದೆ. ಅದು ಬಂದು ಈ ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇನ್ನು ಬರ್ತಾ ಇದ್ದಾರೆ ನಮ್ಮ ವರ್ಕರು, ಇನ್ನು ರಾಜ್ಯಾದ್ಯಂತ ಬಿಸಿ ಊಟನ ಬಂದ್ ಮಾಡಿ ಬರ್ತಿದ್ದಾವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾಗರತ್ನ ಅಂತೇಳಿ ಬಳ್ಳಾರಿ ಡಿಸ್ಟಿಕ್ ಕುರುಗೋಡು ತಾಲೂಕು. ನಾವಿಲ್ಲಿ ಬಂದಿರೋ ಉದ್ದೇಶ ಏನಂದರೆ, 60 ವರ್ಷದಿಂದ ನಮ್ಮ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ. ಇವತ್ತು 60 ವರ್ಷ ಆಗಿದೆ ಅಂತ ಅವ್ರನ್ನ ಬರೇ ಕೈಲಿ ಮನೆಗೆ ಕಳಿಸಿದ್ದಾರೆ. 60 ವರ್ಷದವರೆಗೂ ಅವ್ರನ್ನ ಚಾಕರಿ ಮಾಡಿಸ್ಕೊಂಡು ಇವತ್ತು ಸರ್ಕಾರ ಮನೆಗೆ ಕಳಿಸಿದ್ದಾರೆ. ಅವರು ಎಲ್ಲಿ ಹೋಗಿ ದುಡಿಬೇಕು, ಅವ್ರ ಜೀವನ ಹೇಗೆ ಅಂತ ಸರ್ಕಾರ ಯೋಚನೆ ಮಾಡಬೇಕು. ಆಮೇಲೆ ನಮಗೆ ಸುಮಾರು ಸಲ ಹೋರಾಟ ಮಾಡಿದ್ದೀವಿ. ಬರೀ ಹೋರಾಟಕ್ಕೆ ಬಂದಾಗೆಲ್ಲ ಆಶ್ವಾಸನೆ ಕೊಡ್ತಾರೆ ವಿನ ನಮಗೂ ಒಂದು ನಯಾ ಪೈಸನೂ ಹೆಚ್ಚಿಗೆ ಮಾಡಿಲ್ಲ. ಕೇಂದ್ರದಿಂದ ಕೊಡ್ತಾ ಇರೋದು ಬರೀ 600 ರೂಪಾಯಿ, ರಾಜ್ಯದಿಂದ ಕೊಡ್ತಾ ಇರೋದು 3600. ಅದು ಬಿಟ್ಟರೆ ಬೇರೆ ಏನು ಕೊಡ್ತಾ ಇಲ್ಲ. ಇದರಲ್ಲಿ ನಮ್ಮ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಬಿಸಿ ಹಿಡಿದ ಹೆಣ್ಮಕ್ಳಿಗೆ ಇವತ್ತು ಒಳ್ಳೆ ಆಹಾರ ತಿನ್ನಬೇಕು, ಆಹಾರ ತಿಂದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತಾರೆ. ಸ್ವಾಮಿ ಕೊಡ್ತಾ ಇರೋದು 3600. ಇದರಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕೆಲ್ಲಾಗುತ್ತೆ, ನಮ್ಮ ಆರೋಗ್ಯ ಕಾಪಾಡೋಕ್ಕೆಲ್ಲಾಗುತ್ತೆ ಅನ್ನೋದು ಅವ್ರ ಗಮನಕ್ಕೆ ಬರಬೇಕು. ಆಮೇಲೆ ಇದೇ 3600 ರೂಪಾಯಿದಲ್ಲಿ ಅವ್ರ ಹೆಂಡತಿ ಮಕ್ಕಳನ್ನು ಸಾಕೋಕ್ಕಾಗುತ್ತಾ? ಇದು ನಾವು ಅವ್ರ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಮನೆ ಹೆಣ್ಮಕ್ಳು ಈ ಥರ ಬಂದು ಕುಂತು ಮಾಡಿದ್ರೆ ಅದು ಏನಂತ ಗೊತ್ತಾಗ್ತಾ ಇತ್ತು. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರಾಗಿರ್ಬೋದು, ಇವತ್ತು ನಮಗೆ ಬೇಕಾದಷ್ಟು ಸಮಸ್ಯೆಗಳಿದೆ. ಅದು ಬಂದು ಈ ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇನ್ನು ಬರ್ತಾ ಇದ್ದಾರೆ ನಮ್ಮ ವರ್ಕರು, ಇನ್ನು ರಾಜ್ಯಾದ್ಯಂತ ಬಿಸಿ ಊಟನ ಬಂದ್ ಮಾಡಿ ಬರ್ತಿದ್ದಾವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾಗರತ್ನ ಅಂತೇಳಿ ಬಳ್ಳಾರಿ ಡಿಸ್ಟಿಕ್ ಕುರುಗೋಡು ತಾಲೂಕು. ನಾವಿಲ್ಲಿ ಬಂದಿರೋ ಉದ್ದೇಶ ಏನಂದರೆ, 60 ವರ್ಷದಿಂದ ನಮ್ಮ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ. ಇವತ್ತು 60 ವರ್ಷ ಆಗಿದೆ ಅಂತ ಅವ್ರನ್ನ ಬರೇ ಕೈಲಿ ಮನೆಗೆ ಕಳಿಸಿದ್ದಾರೆ. 60 ವರ್ಷದವರೆಗೂ ಅವ್ರನ್ನ ಚಾಕರಿ ಮಾಡಿಸ್ಕೊಂಡು ಇವತ್ತು ಸರ್ಕಾರ ಮನೆಗೆ ಕಳಿಸಿದ್ದಾರೆ. ಅವರು ಎಲ್ಲಿ ಹೋಗಿ ದುಡಿಬೇಕು, ಅವ್ರ ಜೀವನ ಹೇಗೆ ಅಂತ ಸರ್ಕಾರ ಯೋಚನೆ ಮಾಡಬೇಕು. ಆಮೇಲೆ ನಮಗೆ ಸುಮಾರು ಸಲ ಹೋರಾಟ ಮಾಡಿದ್ದೀವಿ. ಬರೀ ಹೋರಾಟಕ್ಕೆ ಬಂದಾಗೆಲ್ಲ ಆಶ್ವಾಸನೆ ಕೊಡ್ತಾರೆ ವಿನ ನಮಗೂ ಒಂದು ನಯಾ ಪೈಸನೂ ಹೆಚ್ಚಿಗೆ ಮಾಡಿಲ್ಲ. ಕೇಂದ್ರದಿಂದ ಕೊಡ್ತಾ ಇರೋದು ಬರೀ 600 ರೂಪಾಯಿ, ರಾಜ್ಯದಿಂದ ಕೊಡ್ತಾ ಇರೋದು 3600. ಅದು ಬಿಟ್ಟರೆ ಬೇರೆ ಏನು ಕೊಡ್ತಾ ಇಲ್ಲ. ಇದರಲ್ಲಿ ನಮ್ಮ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಬಿಸಿ ಹಿಡಿದ ಹೆಣ್ಮಕ್ಳಿಗೆ ಇವತ್ತು ಒಳ್ಳೆ ಆಹಾರ ತಿನ್ನಬೇಕು, ಆಹಾರ ತಿಂದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತಾರೆ. ಸ್ವಾಮಿ ಕೊಡ್ತಾ ಇರೋದು 3600. ಇದರಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕೆಲ್ಲಾಗುತ್ತೆ, ನಮ್ಮ ಆರೋಗ್ಯ ಕಾಪಾಡೋಕ್ಕೆಲ್ಲಾಗುತ್ತೆ ಅನ್ನೋದು ಅವ್ರ ಗಮನಕ್ಕೆ ಬರಬೇಕು. ಆಮೇಲೆ ಇದೇ 3600 ರೂಪಾಯಿದಲ್ಲಿ ಅವ್ರ ಹೆಂಡತಿ ಮಕ್ಕಳನ್ನು ಸಾಕೋಕ್ಕಾಗುತ್ತಾ? ಇದು ನಾವು ಅವ್ರ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಮನೆ ಹೆಣ್ಮಕ್ಳು ಈ ಥರ ಬಂದು ಕುಂತು ಮಾಡಿದ್ರೆ ಅದು ಏನಂತ ಗೊತ್ತಾಗ್ತಾ ಇತ್ತು. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರಾಗಿರ್ಬೋದು, ಇವತ್ತು ನಮಗೆ ಬೇಕಾದಷ್ಟು ಸಮಸ್ಯೆಗಳಿದೆ. ಅದು ಬಂದು ಈ ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇನ್ನು ಬರ್ತಾ ಇದ್ದಾರೆ ನಮ್ಮ ವರ್ಕರು, ಇನ್ನು ರಾಜ್ಯಾದ್ಯಂತ ಬಿಸಿ ಊಟನ ಬಂದ್ ಮಾಡಿ ಬರ್ತಿದ್ದಾವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾಗರತ್ನ ಅಂತೇಳಿ ಬಳ್ಳಾರಿ ಡಿಸ್ಟಿಕ್ ಕುರುಗೋಡು ತಾಲೂಕು. ನಾವಿಲ್ಲಿ ಬಂದಿರೋ ಉದ್ದೇಶ ಏನಂದರೆ, 60 ವರ್ಷದಿಂದ ನಮ್ಮ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ. ಇವತ್ತು 60 ವರ್ಷ ಆಗಿದೆ ಅಂತ ಅವ್ರನ್ನ ಬರೇ ಕೈಲಿ ಮನೆಗೆ ಕಳಿಸಿದ್ದಾರೆ. 60 ವರ್ಷದವರೆಗೂ ಅವ್ರನ್ನ ಚಾಕರಿ ಮಾಡಿಸ್ಕೊಂಡು ಇವತ್ತು ಸರ್ಕಾರ ಮನೆಗೆ ಕಳಿಸಿದ್ದಾರೆ. ಅವರು ಎಲ್ಲಿ ಹೋಗಿ ದುಡಿಬೇಕು, ಅವ್ರ ಜೀವನ ಹೇಗೆ ಅಂತ ಸರ್ಕಾರ ಯೋಚನೆ ಮಾಡಬೇಕು. ಆಮೇಲೆ ನಮಗೆ ಸುಮಾರು ಸಲ ಹೋರಾಟ ಮಾಡಿದ್ದೀವಿ. ಬರೀ ಹೋರಾಟಕ್ಕೆ ಬಂದಾಗೆಲ್ಲ ಆಶ್ವಾಸನೆ ಕೊಡ್ತಾರೆ ವಿನ ನಮಗೂ ಒಂದು ನಯಾ ಪೈಸನೂ ಹೆಚ್ಚಿಗೆ ಮಾಡಿಲ್ಲ.
ಕೇಂದ್ರದಿಂದ ಕೊಡ್ತಾ ಇರೋದು ಬರೀ 600 ರೂಪಾಯಿ, ರಾಜ್ಯದಿಂದ ಕೊಡ್ತಾ ಇರೋದು 3600. ಅದು ಬಿಟ್ಟರೆ ಬೇರೆ ಏನು ಕೊಡ್ತಾ ಇಲ್ಲ. ಇದರಲ್ಲಿ ನಮ್ಮ ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಬಿಸಿ ಹಿಡಿದ ಹೆಣ್ಮಕ್ಳಿಗೆ ಇವತ್ತು ಒಳ್ಳೆ ಆಹಾರ ತಿನ್ನಬೇಕು, ಆಹಾರ ತಿಂದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತಾರೆ. ಸ್ವಾಮಿ ಕೊಡ್ತಾ ಇರೋದು 3600. ಇದರಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕೆ ಎಲ್ಲಾಗುತ್ತೆ, ನಮ್ಮ ಆರೋಗ್ಯ ಕಾಪಾಡೋಕ್ಕೆ ಎಲ್ಲಾಗುತ್ತೆ ಅನ್ನೋದು ಅವರ ಗಮನಕ್ಕೆ ಬರಬೇಕು. ಆಮೇಲೆ ಇದೇ 3600 ರೂಪಾಯಿದಲ್ಲಿ ಅವ್ರ ಹೆಂಡತಿ ಮಕ್ಕಳನ್ನು ಸಾಕೋಕ್ಕಾಗುತ್ತಾ? ಇದು ನಾವು ಅವರು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಬೀದಿಯಲ್ಲಿ ಬಂದು ಹೋರಾಟ ಮಾಡ್ತಾ ಇದೀವಿ ಅಂದರೆ ಅವ್ರ ಮನೆ ಹೆಣ್ಮಕ್ಳು ಈ ಥರ ಬಂದು ಕುಂತು ಮಾಡಿದ್ರೆ ಅದು ಏನಂತ ಗೊತ್ತಾಗ್ತಾ ಇತ್ತು. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರಾಗಿರ್ಬೋದು, ಇವತ್ತು ನಮಗೆ ಬೇಕಾದಷ್ಟು ಸಮಸ್ಯೆಗಳಿದೆ. ಅದು ಬಂದು ಈ ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇನ್ನು ಬರ್ತಾ ಇದ್ದಾರೆ ನಮ್ಮ ವರ್ಕರು, ಇನ್ನು ರಾಜ್ಯಾದ್ಯಂತ ಬಿಸಿ ಊಟನ ಬಂದ್ ಮಾಡಿ ಬರ್ತಿದ್ದಾವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.